ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ, ಚೈತನ್ಯವೋ ದೂರ ವತನಕ್ಕೆ, ನಮ್ಮ ಮಧುರ ವತನಕ್ಕೆ, ನಮ್ಮ ಮಧುರ ವತನಕ್ಕೆ, ಸೂಕ್ಷ್ಮ ದೇವತೆಯೂ ಆಗಿ. ಓಂ ಶಾಂತಿ. ಸೂಕ್ಷ್ಮ ಶರೀರಧಾರಿಯಾಗಿ ನಾವೆಲ್ಲರೂ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರಧಾರಿಯಾಗಿರುವಂತಹ ಬ್ರಹ್ಮ ಬಾಬಾ ಮತ್ತು ಅವರ ಭೃಕುಟಿಯಲ್ಲಿ ಇರುವಂತಹ ಶಿವ ಪರಮಾತ್ಮನ ಸಮ್ಮುಖದಲ್ಲಿ ನಿಧಾನವಾಗಿ ಹಾರುತ್ತಾ ಹಾರುತ್ತಾ ಬಂದು ನಿಂತಿದ್ದೇವೆ. ಏಳು ದಿನದ ಕೋರ್ಸ್ನ ಕೊನೆಯ ಭಾಗವನ್ನು ಎಲ್ಲರ ಸಮ್ಮುಖ ಪ್ರಸ್ತುತಪಡಿಸಲು ಬಾಪ್ ದಾದಾರವರಿಗೆ ವಿಜ್ಞಾನ ಕ್ಷೇತ್ರದ ಎಲ್ಲ ಆತ್ಮರನ್ನು ಎಮರ್ಜ್ ಮಾಡಲು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲ ಆತ್ಮರು ಬಂದು ನಿಂತಿದ್ದಾರೆ. ಅವರೆಲ್ಲರ ಮನಸ್ಸು ಬುದ್ಧಿ ಬಾಪ್ ದಾದಾರವರ ಕಡೆಗಿದೆ. ಅವರನ್ನೇ ನೋಡುತ್ತಿದ್ದಾರೆ. ನಾವು ಕೂಡ ಬಾಪ್ ದಾದಾರವರ ಕಡೆಗೆ ತಿರುಗಿ ಇಂದು ಇವರ ಪರಿಚಯವನ್ನು ಕೊಡೋಣ. ಸೂಕ್ಷ್ಮ ಶರೀರಧಾರಿಯಾಗಿರುವಂತಹ ಬ್ರಹ್ಮ ತಂದೆಯು ಭೂಮಿ ಮೇಲೆ ಸಾಕಾರದಲ್ಲಿ ಇದ್ದಾಗ ಅವರ 60ನೇ ವಯಸ್ಸಿನಲ್ಲಿ ಶಿವ ಪರಮಾತ್ಮನು ಅವರಲ್ಲಿ ಅವತರಿಸುತ್ತಾರೆ. ಸಾವಿರದ 1937ರಲ್ಲಿ ಸಿಂಧ್ನಲ್ಲಿ ಅತ್ಯಂತ ನಮ್ಮೆಲ್ಲರ ಪ್ರೀತಿಯ ಸುಪ್ರೀಂ ಫಾದರ್, ಸುಪ್ರೀಂ ಸೋಲ್, ಪಾಯಿಂಟ್ ಆಫ್ ಲೈಟ್ ಶಿವ ಪರಮಾತ್ಮನಿಂದ ಈ ಸಂಸ್ಥೆಯು ವಿಶ್ವವಿದ್ಯಾಲಯವು ಸ್ಥಾಪಿಸಲಾಯಿತು. ಪರಮಪಿತ ಪರಮಾತ್ಮನಾದ ಶಿವನು ಪರಮಧಾಮದಿಂದ ಅಂದರೆ ಬ್ರಹ್ಮಲೋಕದಿಂದ ಇಳಿದು ಬಂದು ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಈ ದಾದಾ ಲೇಖರಾಜ್ ಅವರ ದೇಹವನ್ನು ಪ್ರವೇಶಿಸಿದರು. ಇವರು ಸಾಮಾನ್ಯರಂತೆ ಇದ್ದರು. ದೊಡ್ಡ ವಜ್ರ ವೈಡೂರ್ಯದ ವ್ಯಾಪಾರಿಯಾಗಿದ್ದರು. ರಾಜಮನೆತನಗಳೊಂದಿಗೆ ಇವರ ಸಂಪರ್ಕವಿತ್ತು. ರಾಯಲ್ ಸಂಸ್ಕಾರ ಇವರದಾಗಿತ್ತು. ಅಷ್ಟೇ ಮಧುರವಾಗಿ ಅವರು ಕೆಳವರ್ಗದ ವ್ಯಕ್ತಿಗಳ ಜೊತೆಗೂ ಮಾತನಾಡುತ್ತಿದ್ದರು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಭಕ್ತಿ ಪ್ರಧಾನ ಕೆಲಸಗಳನ್ನು ಮಾಡುತ್ತಿದ್ದರು. ದಾದಾ ಲೇಖರಾಜ್ ಅವರಿಗೆ 12 ಜನ ಗುರುಗಳಿದ್ದರು. ಅದು 3ನೇಯವರಾಗಿ ಶಿವ ಪರಮಾತ್ಮನು ಅವರಿಗೆ ಒಲಿದನು.
ಸತ್ಸಂಗದಲ್ಲಿ ಕುಳಿತಿದ್ದಂಥ ಅವರಿಗೆ ದೈವಿಕ ಪ್ರೇರಣೆಯಾಗಿ ಅವರು ತಮ್ಮ ಕೊಠಡಿಗೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ಅನೇಕ ಸಾಕ್ಷಾತ್ಕಾರಗಳು ಆಗುತ್ತವೆ. ಅವರ ಕೊಠಡಿ ಸಂಪೂರ್ಣವಾಗಿ ಕೆಂಪು ಲೈಟಿನಿಂದ ಆವರಿಸುತ್ತದೆ ಮತ್ತು ಕೆಲವು ವಾಕ್ಯಗಳು ಅವರಿಗೆ ಕೇಳಿಸುತ್ತವೆ. ಸಚ್ಚಿದಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ತಾನ್ಯಾರೆಂಬುದು ಹೇಳುತ್ತಿರುವ ನಿರಾಕಾರ ಪರಮಾತ್ಮ ಇವರಿಗೆ ಹೇಳುತ್ತಾರೆ, ನಿನ್ನಿಂದ ಸತ್ಯುಗದ ಸ್ಥಾಪನೆಯಾಗಬೇಕಾಗಿದೆ ಮಗು ಎಂದು. ಅವರ ಸೊಸೆ ರಾಧಿಕಾ ಅವರು ಕೂಡ ಇದೆಲ್ಲವನ್ನು ನೋಡುತ್ತಾ ಇರುತ್ತಾರೆ. ಅವರಿಗೂ ಇದೇನೆಂದು ಅರ್ಥವಾಗುವುದಿಲ್ಲ. ದಾದಾ ಲೇಖರಾಜ್ ಅವರಿಗೂ ಇದೇನೆಂದು ಅರ್ಥವಾಗುತ್ತಿರಲಿಲ್ಲ. ಅವರು ತಮ್ಮ ಗುರುಗಳಿಗೆ ಬಂದು ಕೇಳುತ್ತಾರೆ, ನೀವೇನಾದರೂ ಇಂತಹ ಪವಾಡವನ್ನು ನನ್ನಲ್ಲಿ ಗೋಚರಿಸುವಂತೆ ಮಾಡಿದ್ದೀರಾ ಎಂದು. ಗುರುಗಳು ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ ಮೇಲೆ ಇವರಿಗೆ ನಿರಾಕಾರ ಪರಮಾತ್ಮನು ಈ ಕಾರ್ಯವನ್ನು ನಡೆಸುವಂತೆ ಪ್ರೇರೇಪಿಸುತ್ತಿರುವುದು ತಿಳಿಯುತ್ತದೆ. ನಂತರ ಒಮ್ಮೆ ಅವರು ಬಾಂಬೆಗೆ ಹೋಗಿದ್ದಾಗ ಬಬುಲ್ನಾಥ್ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅಲ್ಲಿ ಕೂಡ ಅನೇಕ ಸಾಕ್ಷಾತ್ಕಾರಗಳು ಆಗುತ್ತವೆ. ಕಲಿಯುಗದ ವಿನಾಶದ ಸಾಕ್ಷಾತ್ಕಾರ, ಸತ್ಯುಗದ ಸ್ಥಾಪನೆಯ ಸಾಕ್ಷಾತ್ಕಾರ, ಇದಕ್ಕಾಗಿ ತಾವೇನು ಮಾಡಬೇಕೆಂಬುದು ಕೂಡ ಸಾಕ್ಷಾತ್ಕಾರವಾಗುತ್ತಾ ಹೋಗುತ್ತದೆ. ಆಗ ಅವರು ವ್ಯಾಪಾರದಲ್ಲಿ ಇದ್ದಂತಹ ತಮ್ಮ ರುಚಿಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಎಲ್ಲವನ್ನೂ ದಾನ ಮಾಡಿ ಈ ಸಂಸ್ಥೆಯನ್ನು ಶಿವಪರಮಾತ್ಮನ ಪ್ರೇರಣೆಯಿಂದ ಸ್ಥಾಪಿಸುತ್ತಾರೆ. ಈ ವಿಶ್ವವಿದ್ಯಾಲಯವು ಮೊದಲಿಗೆ ಓಂ ಮಂಡಲಿ ಎಂಬ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಅದು ಈಗ ಪಾಕಿಸ್ತಾನದ ಭಾಗವಾಗಿರುವ ಸಿಂಧ್ ಹೈದರಾಬಾದ್ನಲ್ಲಿ ಸ್ಥಾಪಿತವಾಗಿದ್ದಿತು. ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಈ ಸಂಸ್ಥೆಯಲ್ಲಿದ್ದರು. ಓಂ ಮಂಡಲಿಯ ಸ್ಥಾಪನೆಯ 1 ವರ್ಷದ ನಂತರ ಸಂಸ್ಥೆಯು ಹೈದರಾಬಾದ್ನಿಂದ ಕರಾಚಿಗೆ ಸ್ಥಳಾಂತರಗೊಂಡಿತು. ಅಲ್ಲಿ 14 ವರ್ಷಗಳ ಕಾಲ ಎಲ್ಲರೂ ಸೇರಿ ಆಧ್ಯಾತ್ಮಿಕ ಅಧ್ಯಯನ, ಧ್ಯಾನ, ಯೋಗ ಮತ್ತು ಸ್ವಯಂ ಪರಿವರ್ತನೆಗಾಗಿ, ಸಂಪೂರ್ಣ ಪರಿವರ್ತನೆಗಾಗಿ ತಮ್ಮ ಸಮಯವನ್ನು ವಿನಿಯೋಗಿಸಿ ಸ್ವಾವಲಂಬಿ ಸಮುದಾಯವಾಗಿ ವಾಸಿಸತೊಡಗುತ್ತಾರೆ. ಆನಂತರ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯಾದಾಗ ಇನ್ನೂ ಕೆಲ ವರ್ಷ ಅಲ್ಲೇ ಇದ್ದು 1950ರಲ್ಲಿ ಈ ಸಮುದಾಯವು ಮೌಂಟ್ ಅಬುವಿಗೆ ಸ್ಥಳಾಂತರಗೊಳ್ಳುತ್ತದೆ. ನಮ್ಮ ಇತಿಹಾಸ ಮತ್ತು ಅನೇಕ ಪ್ರಾಚೀನ ಪರಂಪರೆಗೆ ಹೆಸರುವಾಸಿಯಾಗಿದೆ ಈ ಮೌಂಟ್ ಅಬು. ರಾಜಸ್ಥಾನದ ಅರಾವಳಿ ಪರ್ವತಗಳಲ್ಲಿ ನೆಲೆಸಿರುವ ಇದು ಆಧ್ಯಾತ್ಮಿಕ ಚಿಂತನೆ ಮತ್ತು ಸ್ವಯಂನ ಅವಲೋಕನೆಗೆ ಸೂಕ್ತವಾದ ಸ್ಥಳವಾಗಿದೆ. ಆರಂಭದಲ್ಲಿ ಬಾಡಿಗೆಯ ಕಟ್ಟಡಗಳಲ್ಲಿ ಈ ಸಂಸ್ಥೆ ತನ್ನ ವಿದ್ಯಾರ್ಥಿಗಳ ಜೊತೆಗೆ ವಾಸಿಸುತ್ತಿತ್ತು.
ಆನಂತರ ಈ ಸಮುದಾಯವು ಮಧುಬನ್ ಎಂಬ ಹೆಸರಿನಿಂದ ತಮ್ಮದೇ ಆದ ಜಾಗದಲ್ಲಿ ಪರ್ಮನೆಂಟಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ಮಧುಬನ್ ಎಂದರೆ ಜೇನುಭರಿತ ವನ ಎಂದರ್ಥ. ಇಲ್ಲಿರುವ ಎಲ್ಲ ಆತ್ಮರು ಪರಮಾತ್ಮನಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಮಧುರವಾಗಿ ಎಲ್ಲರ ಜೊತೆ ವ್ಯವಹರಿಸುತ್ತಾ ತಮ್ಮ ಮತ್ತು ಇಡೀ ವಿಶ್ವದ ಪರಿವರ್ತನೆಗೆ ತಪಸ್ಸು ಮಾಡುತ್ತಿದ್ದಾರೆ. ಪರಮಾತ್ಮನು ದಾದಾ ಲೇಖರಾಜ್ ಅವರ ಶರೀರವನ್ನು ಪ್ರವೇಶಿಸಿ ಇವರಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ ಮತ್ತು ಇವರ ಮುಖಾರವಿಂದದಿಂದ ಉಚ್ಚರಿಸಿದ ಮಹಾವಾಕ್ಯಗಳನ್ನು ಮುರಳಿ ಎಂದು ಕರೆಯುತ್ತಾರೆ. ಇವರನ್ನು ಸಾಕಾರ ಬ್ರಹ್ಮ, ಸಾಕಾರ ತಂದೆ ಎಂದು ಪರಿಗಣಿಸುತ್ತೇವೆ. ಇವರ ಮೂಲಕ ಹೇಳಿದ ಜ್ಞಾನವನ್ನು ಸಾಕಾರ ಮುರಳಿ ಎಂದು ಪ್ರತಿದಿನವೂ ನಾವೆಲ್ಲ ವಿದ್ಯಾರ್ಥಿಗಳು ಓದುತ್ತೇವೆ. 1969ರಲ್ಲಿ ಈ ಸಾಕಾರ ತಂದೆಯು ತನ್ನ ದೇಹವನ್ನು ತ್ಯಜಿಸಿ ಸಂಪೂರ್ಣತೆಯನ್ನು ಪಡೆದು ತಮ್ಮ ಸಂಪೂರ್ಣ ಫರಿಷ್ಠಾ ಸ್ವರೂಪದಲ್ಲಿ ಇಲ್ಲಿ ಸೂಕ್ಷ್ಮವತನದಲ್ಲಿ ಬಂದು ನೆಲೆಸುತ್ತಾರೆ. ಇಲ್ಲಿಂದ ವಿಶ್ವ ಪರಿವರ್ತನೆಯ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಆರಂಭಿಸುತ್ತಾರೆ. ಸಮಯ ಸಮಯಕ್ಕೆ ಭೂಮಿಗೆ ಇಳಿದು ಗುಲ್ಜಾರ್ ದಾದಿಯರ ತನುವಿನಲ್ಲಿ ಬಾಪ್ ದಾದಾ ಇಬ್ಬರೂ ಹೋಗಿ ಮತ್ತೆ ಜ್ಞಾನವನ್ನು ನುಡಿಸಿ ಹಿಂತಿರುಗುತ್ತಾರೆ. ಹೀಗೆ ನುಡಿಸಿದ ಜ್ಞಾನವನ್ನು ಅವ್ಯಕ್ತ ಮುರಳಿ ಎನ್ನುತ್ತಾರೆ. ಪರಮಾತ್ಮನು ಉಚ್ಚರಿಸಿದ ಸಾಕಾರ ಮುರಳಿ ಮತ್ತು ಅವ್ಯಕ್ತ ಮುರಳಿಗಳ ಭಂಡಾರವೇ ಮಧುಬನದಲ್ಲಿ ಸಿಗುತ್ತದೆ. ಇದುವರೆಗೂ ಹೇಳಿದ 7 ದಿನದ ಕೋರ್ಸನ್ನು ಇನ್ನೂ ವಿಸ್ತಾರವಾಗಿ ತಿಳಿದುಕೊಳ್ಳಲು ನೀವೆಲ್ಲ ವಿಜ್ಞಾನಿಗಳು ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಬೇಕು ಅಥವಾ ಒಮ್ಮೆ ವಿಸಿಟರ್ ಆಗಿ ಮೌಂಟ್ ಅಬುವಿಗೆ ಬಂದು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅದಾದ ನಂತರ ಈಶ್ವರೀಯ ವಿದ್ಯಾರ್ಥಿಗಳಾಗಬೇಕು. ಈಶ್ವರೀಯ ಕಾರ್ಯದಲ್ಲಿ ನೀವೆಲ್ಲರೂ ಸಹಯೋಗಿಯಾಗಬೇಕೆಂದು ಆಶಿಸುತ್ತೇವೆ. ಏಳು ದಿನದ ಕೋರ್ಸ್ ನಿಮ್ಮೊಳಗೆ ಈಗ ಚಿಂತನೆಗೆ ಒಳಗಾಗಬೇಕು ಹಾಗೂ ನಿಮ್ಮ ಬಾಳಿನಲ್ಲಿ ಇದು ಒಂದು ಮಾರ್ಗದರ್ಶನ ಕೊಡಬೇಕು. ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ನಿಮ್ಮ ಹೊಸ ಭಾಗ್ಯವನ್ನು ಪರಮಾತ್ಮನಿಂದ ಅವರ ಜ್ಞಾನದಿಂದ ಪಡೆದುಕೊಳ್ಳಿ. ಸಂಘಟನೆಯ ಎಲ್ಲ ಆತ್ಮನಿಗೂ ಧನ್ಯವಾದಗಳು ಮತ್ತು 7 ದಿನ ನಿರ್ವಿಘ್ನವಾಗಿ ಈ ಭಟ್ಟಿಯನ್ನು ನಡೆಸಿಕೊಟ್ಟಿರುವಂತಹ ಬಾಪ್ ದಾದಾರವರಿಗೆ ಕೋಟಿ ಕೋಟಿ ನಮನಗಳು, ಕೋಟಿ ಕೋಟಿ ನಮನಗಳು, ಕೋಟಿ ಕೋಟಿ ನಮನಗಳು. ಓಂ ಶಾಂತಿ. ಸೂಕ್ಷ್ಮ ದೇವತೆಯೂ ದೇಹದ